ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಗ್ರಾಮಾಂತರ ವತಿಯಿಂದ ಮನವಿ ಪತ್ರ. ಗಣಿನಗರಿ ಬಳ್ಳಾರಿಯಲ್ಲಿ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮಾಂತರ ಘಟಕದ ವತಿಯಿಂದ ಮೋಕಾ ಗ್ರಾಮದಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪಂಪನಗೌಡ ಕೆ ಅಧ್ಯಕ್ಷರು, ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಇವರು ಮಾತನಾಡುತ್ತಾ, ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ವಿದ್ಯಾರ್ಥಿ ನಿಲಯ ಮೋಕಾದಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದು, ವಿದ್ಯಾರ್ಥಿಗಳಿಗೆ ಶಾಲಾ ಕೊಠಡಿ ಹಾಗೂ ಲೈಬ್ರರಿ, ಕಂಪ್ಯೂಟರ್ ಮತ್ತು ಪ್ರಯೋಗಾಲಯದ ವ್ಯವಸ್ಥೆ ಇರುವುದಿಲ್ಲ. ಬಾಲಕಿಯರ ವಿದ್ಯಾರ್ಥಿ ನಿಲಯ ಆವರಣದಲ್ಲಿ ಮಳೆ ನೀರು ನಿಂತುಕೊಂಡು ವಿದ್ಯಾರ್ಥಿಗಳು ಓಡಾಡುವುದಕ್ಕೆ ಸಮಸ್ಯೆಯಾಗಿದೆ. RMS ಬಾಲಕಿಯರ ವಿದ್ಯಾರ್ಥಿ ನಿಲಯದ ಮುಂಭಾಗದಲ್ಲಿ ಮಳೆಗಾಲದಲ್ಲಿ ನೀರು ನಿಂತು ವಿದ್ಯಾರ್ಥಿಗಳು ಓಡಾಡಲು ಕಷ್ಟಕರವಾಗಿದೆ. ಈ ಹಾಸ್ಟೆಲ್ ಸುತ್ತಮುತ್ತ ಕಾಂಪೌಂಡ್ ಸೌಲಭ್ಯ ಇರುವುದಿಲ್ಲ. ವಿದ್ಯಾರ್ಥಿನಿಯರಿಗೆ ತೊಂದರೆ ಉಂಟಾಗಿದೆ. ಡ್ರೈನೇಜ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಅವರು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು, ಆಂಜನೇಯ, ರಾಮಾಂಜನೇಯ, ವಲಿ ಭಾಷಾ ಇನ್ನು ಮುಂತಾದವರು ಭಾಗವಹಿಸಿದ್ದರು. ವರದಿಗಾರರು LV ಮನೋಜ್ ಭಂಡಾರಿ, ಮೀಡಿಯಾ ನ್ಯೂಸ್ ಚಾನೆಲ್, ಬಳ್ಳಾರಿ. ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಈ ದಿನ ಏನು ಬಳ್ಳಾರಿ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಜನಸಾಮಾನ್ಯರ, ಬಡ ಕೂಲಿ ಕಾರ್ಮಿಕರ, ರೈತರ ಹಿತದೃಷ್ಟಿಯಿಂದ ನಾವುಗಳು ಒಂದು ಕೃಷಿ ಇಲಾಖೆಗೆ ಸರಿಯಾದ ಸಮಯದಲ್ಲಿ ರೈತ ಸಂಪರ್ಕ ಕೇಂದ್ರಗಳಿಗೆ ಸೂಕ್ತವಾದಂಥ ಬೀಜ, ರಸಗೊಬ್ಬರಗಳನ್ನು ಒದಗಿಸಿಕೊಡಬೇಕು. ಎರಡನೇದಾಗಿ ನಮ್ಮ ಭಾಗದಲ್ಲಿ ಸಾಕಷ್ಟು ಶಾಲಾ ಮಕ್ಕಳು, ಬಡ ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಬರ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಪ್ರತಿಯೊಂದು ಹಳ್ಳಿಗೆ ಸರಿಯಾದ ಸಮಯಕ್ಕೆ ಒಂದು ಸಾರಿಗೆ ವ್ಯವಸ್ಥಾಪಕರಿಗೆ, ಬಳ್ಳಾರಿ ಜಿಲ್ಲಾ ಸಾರಿಗೆ ವ್ಯವಸ್ಥಾಪಕರಿಗೆ ಒಂದು ಮನವಿಯನ್ನು ಕೊಡ್ತಿದ್ದೀವಿ. ತದನಂತರ ಬಳ್ಳಾರಿ ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಮಳೆ ಬೀಳುವುದರಿಂದ ಚಿಗುರು ಹಸೆ ಮೇವು ಬೀಳುತ್ತದೆ. ಹಾಗಾಗಿ ಒಂದು ಪಶು ವೈದ್ಯಾಧಿಕಾರಿಗಳು ಕೂಡ ಒಂದು ದನಕರುಗಳಿಗೆ ಮುಂದಿನ ಲಸಿಕೆ ಹಾಕಿ ಕ್ರಮ ತಗೋಬೇಕಂತೇಳಿ ಬಂದಿದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಕಸ್ತೂರಿಬಾ ವಿದ್ಯಾರ್ಥಿ ವಸತಿ ಮತ್ತು ನಿಲಯ ಶಾಲೆಗಳಲ್ಲಿ ಸಾಕಷ್ಟು ಓಡಾಡಲಿಕ್ಕೆ ಶಾಲಾ ಮಕ್ಕಳಿಗೆ ನೀರು ತುಂಬಿದ್ದು, ಶೌಚಾಲಯ ಎಲ್ಲ, ಡ್ರೈನೇಜ್ ಎಲ್ಲ ತುಂಬಿದ್ದು, ಕೊಠಡಿಗಳೆಲ್ಲ ನೀರು ತುಂಬಿದ್ದು, ಬರೀ ಒಂದು 3 ಕೊಠಡಿಗಳಿದ್ದಾವೆ. ಶಾಲೆಯಲ್ಲಿ 150 ಜನ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿರೋದ್ರಿಂದ ಅಲ್ಲಿ ಸರಿಯಾದ ವ್ಯವಸ್ಥೆ ಕಲ್ಪಿಸಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ನಮ್ಮ ಬಳ್ಳಾರಿ ಗ್ರಾಮಾಂತರ ವ್ಯಾಪ್ತಿಯ ಎಲ್ಲ ಗ್ರಾಮಾಂತರ ಭಾಗದ ಉಪಾಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಗ್ರಾಮ ಶಾಖೆ ಅಧ್ಯಕ್ಷರು ಮತ್ತು ಎಲ್ಲ ಕರವೇ ಸದಸ್ಯರು, ಗ್ರಾಮ ಶಾಖೆ ಅಧ್ಯಕ್ಷರು ಸಹ ಎಲ್ಲ ಬಂದುಬಿಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಧನ್ಯವಾದ.